ಇಲ್ಲ ಹೊಡೆದಾಕದ್ವಿ ಅಲ್ಲಿ ಅದೇ ಬೇಕು ಅಂತ. ನೂರ 81ನೇ ಬ್ಲಾಗ್ಗೆ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೇಲಿ JCB ಕೆಲಸ ಇದೆ. ಯಾಕಂದ್ರೆ ಜಾಗ ಲೆವೆಲ್ ಮಾಡಬೇಕು. ಯಾಕಂದ್ರೆ ಮಳೆ ಹಿಡ್ಕಂತು ಅಂದ್ರೆ ಆಮೇಲೆ ಲೆವೆಲ್ ಮಾಡ್ಸಕ್ಕಾಗಲ್ಲ. ಬರ್ಬೇಕಾರೆ JCB ತರ್ಬೇಕಾರೆ ನಮ್ಮ ಅಜ್ಜರ ಮನೆ ಪೈಪ್ ಹೊಡೆದವತ್ತು ಅವನ ಹತ್ರ ಹೇಳನ್ ಬರ್ರಿ. ಈಗ ಬಾ ಹಿಂಗೆ ಇಲ್ಲಿ ಮನೆ ಪೈಪ್ ಹೊಡೆದೈತೆ ನೋಡ್ಬೋದು ಬಾ. ಇಲ್ಲ ಅದೇ ಬೇಕು ಅಂತ ಗಟ್ಟಿ ಐತು ನಿಮ್ಮನೆ ಪೈಪು. ಏ ಅಜ್ಜ ಗಟ್ಟಿ ಐತಿ ನಿಮ್ಮನೆ ಪೈಪ್ ಅಡ್ಡಿಲ್ಲ ಕಣ. ಟೈರ್ ಬಿದ್ದು ಇಷ್ಟ ಹೊಡೆದೈತಿ ನೋಡು. ಕಾಲ್ ಇದೊಂದು ಪೈಪ್ ಮಾತ್ರ ಅಲ್ಲೇ ಹೊಡೆದೋತು. ಅಲ್ಲಿ ಮುಂದ್ ಕಾಣ್ತೈತಲ್ಲ ಸಿಮೆಂಟಿನ ಪೈಪು, ಅದೇ ಅದು ಸ್ವಲ್ಪ ಎತ್ತಬೇಕಾರೆ ಲಟ ಲಟ ಅಂತ ಅಷ್ಟು ಪುಡಿ ಪುಡಿ ಆಗೋಗ್ಬಿಡ್ತು. ಅದನ್ನ ಈಗ ಹೊಸದಾಗಿ ತಂದ್ಕೊಡ್ಬೇಕು. ಅದು ನಮ್ದಲ್ಲ, ಇನ್ನೊಬ್ರದ್ದು. ಇವತ್ತು ನಮ್ಮೂರ್ ಕೆರೆಬೇಟೆ ಇದೆ, ಅದನ್ನ ನೋಡಕ್ ಹೋಗ್ಬೇಕೀಗ. JCB ಜೊತೆ ನಮ್ಮ ಅಪ್ಪ ಇರ್ತಾರೆ, ಕೆಲಸ ಮಾಡಲ್ಲ, ನೋಡ್ತಾ ನಿಂತ್ಕೊಂತಾರೆ. ಇದೇ ನಮ್ಮೂರ್ ಕೆರೆ, ದೇವಸ್ಥಾನದ ಕೆರೆ ಇದು. ಇದ್ರಲ್ಲಿ ಅಷ್ಟೇನಿಲ್ಲ, ಒಂದು ಸಣ್ಣಕ್ಕೆ ಒಂದು 40-50 ಕುಣಿ ಅಷ್ಟೇ ಇರ್ಬೋದು ಇಲ್ಲಿ. ಈ ಕೆರೆ ಬೇಟೆಗೆ ಮತ್ತೆ ಈ ಹೋರಿ ಹಬ್ಬಕ್ಕೆಲ್ಲ ಜನ ಹುಡ್ಕದ್ ಬೇಡ. ಎಷ್ಟು ದೂರದಿಂದ ಆಗ್ಲಿ, ಎಷ್ಟು ದುಡ್ಡಾರು ಖರ್ಚಾಗ್ಲಿ ಬಂದ್ಬಿಡ್ತಾರೆ ಜನ. ಮೀನ್ ಸಿಗುತ್ತೆ ಅನ್ನೋ ಹುಮ್ಮಸಲ್ಲಿ ಎಲ್ಲ ಕೆರೆಗಿಳಿದರೆ ಬೆಳಗ್ಗೆ ಎದ್ದು ಪಿನ್ನ ಹುಡ್ಕೋದಂತೂ ಪಕ್ಕ. ಯಾಕಂದ್ರೆ ಈ ಕೆರೆಯಲ್ಲಿ 3 ಮುಳ್ ಜಾಸ್ತಿ. ಇಲ್ಲೊಬ್ರು ಕುಣಿ ಹಾಕಿ ಅರ್ಧ ಗಂಟೆಯಿಂದ ಅಲ್ಲಾಡ್ಸ್ತಾ ಇದ್ರು. ಏನಪ್ಪ ನೋಡಿದ್ರೆ ಕಪ್ಪೆ ಸಿಕ್ಬಿಡ್ಬೇಕು ಅವ್ರಿಗೆ. ಇವೆಲ್ಲ ಫ್ರೆಶ್ ಮೀನು. ಇದನ್ನೆಲ್ಲ ಮನೆಗ್ ತಗೊಂಡೋಗಿ ಪಟ್ಟ ಸಾರು ಮಾಡಿ ರೊಟ್ಟಿ ಮಾಡಿ ತಿಂದ್ರೆ ಮಾತ್ರ ನಕ್ಕನ್ ಸೈಕ್ ಅನ್ಕೊಳ್ರಿ. ಈ ಕೆರೆ ಬೆಟ್ಟಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ಇದ್ರಲ್ಲಿ ತುಂಬಾ ಜಾಸ್ತಿ ಹಿಡಿದವರು ಇಲ್ಲೇ ಕೆಲವ್ರು ಮಾರ್ತಾರೆ, ಇನ್ ಕೆಲವ್ರು ಮಾರಲ್ಲ, ಹಂಗೆ ಮನೆಗ್ ತಗೊಂಡು ಹೋಗ್ತಾರೆ. ಎಲ್ರಿಗಿಂತ ಹೈಯೆಸ್ಟ್ ಮೀನ್ ಹಿಡಿದಿದೆ ಅಂದ್ರೆ ಈ ಹುಡುಗನೇ. ಹೆಂಗ್ ತೇಲ್ಕೊಂಡು ಹೋಗ್ತಾ ಇದಾವ್ ನೋಡ್ರಿ ಮೀನು. ಒಂದು 10-15 kg ಹಿಡ್ದೇನ. ಬಂದವ್ರು ಯಾರಿಗೂ ಲಾಸ್ ಆಗಿಲ್ಲ, ಎಲ್ಲರೂ ಮೀನ್ ಹಿಡಿದಿದ್ದಾರೆ, ಆದ್ರೆ ಕೆಲವ್ರಿಗೆ ಸಿಕ್ಕಿಲ್ಲ. ಆಲ್ಮೋಸ್ಟ್ ಮಧ್ಯಾಹ್ನದೊಳಗೆ ಕೆರೆ ಬೇಟೆ ಎಲ್ಲ ಮುಗೀತು. ಆಮೇಲೆ ಕಮಿಟಿಯವ್ರು ಯಾರ್ಯಾರು ಇದ್ರು ಅವರೆಲ್ಲ ಬಲೆ ತಗೊಂಡು ಗೋರಿದ್ರು. ಅಲ್ಲಿಂದ ಸೀದಾ ನಾನು ಪೇಟೆ ಹೊರಟೆ JCB ಅವ್ರಿಗೆ ಊಟ ತರಬೇಕಂತ. ಅಲ್ಲಿ ನೋಡಿದ್ರೆ ಮರ ಬಿದ್ದಿತ್ತು, ನಮ್ ದೋಸ್ತ ಸಿಕ್ಕಿದ್ದ. ಅಲ್ಲಿಂದ ಸೀದಾ ಊಟ ಕಟ್ಟಿಸ್ಕೊಂಡು ವಾಪಸ್ಸು ಮತ್ತೆ ಮನೆ ಕಡೆ ಬಂದೆ. ಇಲ್ಲಿ ಬಂದು JCB ಅವ್ರು ಕೆಲಸ ಮಾಡ್ತಿದ್ರು, ಅವ್ರನ್ನ ಕರೆದು ಊಟ ಕೊಟ್ಟು ಇವತ್ತಿನ ವ್ಲಾಗ್ ನ ಇಲ್ಲೇ ಮುಗಿಸ್ತಾ ಇದ್ನಿ. ಎಲ್ರು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್. 6:30 ಅಷ್ಟೊತ್ತಿಗೆ ಬಂದ್ಬಿಟ್ಟಾರೆ JCB ಅಣ್ಣ. ಈ ಬಿಸಿಲು ಹೊಡೆದಕ್ಕೆ ಅಣ್ಣ ನಾನ್ ವೆಜ್ ತಿನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ, ಬರೀ ವೆಜ್. ಅದ್ರ ಜೊತೆಗೆ ಒಂದು ಮೊಸರು ತಗೋಬಾ ಅಂತ ಇದಾರೆ. 182ನೇ ಬ್ಲಾಗಿಗೆ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ JCB ಅಣ್ಣ ಬೇಗ ಗಾಡಿ ತಂದ್ಬಿಟ್ಟಾನೆ. ನಾನು ಹೇಳಕ್ಕೂ ಮುಂಚೆನೆ ತಂದ್ಬಿಟ್ಟಾನೆ. ನಮ್ಮಪ್ಪ ಬೇರೆ ಎಪ್ಸಿ ಇಲ್ಲಿ ನೋಡಿದ್ರೆ ನಿದ್ದೆ ಗಣ್ಣಲ್ಲಿ ಬಂದು ನಿಂತ್ಕೊಂಡಿನಿ ಇಲ್ಲಿ. ಇವತ್ತಿನ ಕೆಲಸ ಏನಪ್ಪಾ ಅಂದ್ರೆ JCB ಆ ರೋಡ್ ಮಾಡ್ಬಿಟ್ಟು ಅಲ್ಲಿಂದ ಸೀದಾ ಈ ಮಣ್ಣನ್ನೆಲ್ಲ ತಗೊಂಡೋಗಿ ಅಲ್ಲಿ ಮುಂದಕ್ಕೆ ಅಲ್ಲಿ ಹಾಕಿ ಲೆವೆಲ್ ಮಾಡ್ಬಿಟ್ರೆ ಮುಗೀತಿಲ್ಲಿ. ಇಲ್ಲಿಂದ ನೆಕ್ಸ್ಟ್ ಇನ್ನೊಂದ್ ಕಡೆ ಹೋಗ್ಬೇಕು. ಈ ಜಾಗದಲ್ಲಿ ಇನ್ನೂ ಒಂದಿನ ಕೆಲಸ ಇದೆ, ಅದನ್ನ ಈಗ ಮಾಡಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಸಿಕ್ಕಾಪಡೆ ನೀರ್ ನಿಂತ್ಬಿಡುತ್ತೆ, ಹಂಗಾಗಿ ಅಲ್ಲಿ ಮಾಡಕ್ಕಾಗಲ್ಲ. ಈಗ ಸದ್ಯಕ್ಕೆ ಇದೊಂದು ರೋಡ್ ಮಾಡಿ ಅಲ್ಲೊಂಚೂರು ಲೆವೆಲ್ ಮಾಡ್ಬಿಟ್ಟು ಅಲ್ಲಿ ಕೆಳಗಡೆ ಇರೋ ಮಣ್ಣನ್ನೆಲ್ಲ ತಗೊಂಡೋಗಿ ಮಧ್ಯೆ ಹಾಕ್ಬಿಟ್ರೆ ಇವತ್ತಿಂದ ಇಲ್ಲಿನ ಕೆಲಸ ಮುಗಿದಂಗೆ ಲೆಕ್ಕ. ಆಮೇಲೆ ಏನಪ್ಪಾ ಅಂದ್ರೆ ನಮ್ಮ ಅಪ್ಪಾಜಿನ ತಿಂಡಿ ತರಕ್ಕೆ ಕಳ್ಸಿದೀನಿ. ಅವ್ರ ತಿಂಡಿ ತರೋ ಅಷ್ಟೊಳಗೆ ನಾವ್ ಇಲ್ಲೆಲ್ಲ ಲೆವೆಲ್ ಮಾಡಿ ಅಲ್ಲಿಂದ ಸೀದಾ ಇನ್ನೊಂದ್ ಕಡೆ ಜಾಗಕ್ಕೆ ಹೋಗ್ಬೇಕು. ಈಗ ಆಲ್ಮೋಸ್ಟ್ ಇಲ್ಲೆಲ್ಲ ಲೆವೆಲ್ ಮಾಡಿ ಇಲ್ಲಿನ ಕೆಲಸ ಮುಗೀತು. ಇಲ್ಲಿಂದ ಸೀದಾ ಈಗ ಇನ್ನೊಂದ್ ಕಡೆ ಹೋಗ್ತಾ ಇದೀವಿ. ಈಗ ಇಲ್ಲೆಲ್ಲ ಹೋಗೋದಂದ್ರೆ ಒಂಥರ ರಗಳೆ ಗುರು. ಅವ್ರ ಮನೆ ಹಾಳಿ ಹೊಡಿಬೇಕು, ಸರಿ ಮಾಡ್ಬೇಕು, ಆಮೇಲೆ ಬೇಲಿ ಕಟ್ಬೇಕು. ಶಿಸ್ತಾಗಿ ನಮ್ ಕಡೆ ಜಾಗದಲ್ಲಿ ಒಂದ್ ಕಡೆ ದಾರಿ ಬಿಟ್ಕೊಂಡ್ರೆ ನೆಮ್ಮದಿ ಗುರು ಜೀವನ. ಅರ್ಥ ಆಯ್ತು ಅನ್ಸುತ್ತೆ. ಈ ಗದ್ದೆ ಜಾಗದನ್ನೆಲ್ಲ ಲೆವೆಲ್ ಮಾಡ್ಕೊಂಡು ಟ್ರೆಂಚ್ ಹೊಡಿಬೇಕು. ಅಷ್ಟರೊಳಗೆ ನಾನು ಹೋಗಿ ಊಟ ತಗೊಂಡ್ ಬಂದೆ. ಅಣ್ಣವ್ರು ಈ ಬಿಸಿಲು ಹೊಡೆದಕ್ಕೆಲ್ಲ ಸೀದಾ ನಾನ್ ವೆಜ್ ನೆಲ್ಲ ಬಿಟ್ಬಿಟ್ಟಿದ್ದಾರೆ. ಈಗ ಏನಿದ್ರು ಪುಳಿಚಾರು ಮೊಸರನ್ನೇ. ಈಗ ಸುಮ್ನೆ ಹೇಳೋದಲ್ಲ, JCB ಒಳಗೆ ಮಾತ್ರ ಕಿತ್ಕ ಬರ್ತಾ ಇರೋದ್ ಗುರು ಬೇವ್ರು. ಅಷ್ಟು ಶಕೆ ಅಂದ್ರೆ ಶಕೆ. ಈ ಬಿಸಿಲು ಹೊಡೆದಕ್ಕಂತೂ ಒಳಗ್ ದೇವ್ರೊಣೆ ಕೂರಕ್ಕಾಗಲ್ಲ. ಫ್ಯಾನ್ ಹಾಕೊಂಡ್ರು ಬಿಸಿ ಗಾಳಿ ಬರ್ತದ್ ಬಿಟ್ರೆ ತಣ್ಣನ್ ಗಾಳಿ ಬರಲ್ಲ ಅದ್ರಲ್ಲಿ. ನನಗೆ ಮೊದ್ಲಿಗೆ ಇವ್ರು ಯಾಕಪ್ಪ ವೆಜ್ ತಿಂತಾರ ಅಂತ ನಾನು ಹೋಗಿ JCB ಒಳಗೆ ಕೂತ ಮೇಲೆ ಗೊತ್ತಾಗಿದ್ದು. ನನಗೂ ಕಿತ್ಕ ಬಂದ ಮೇಲೆ ನನಗೂ ವೆಜ್ ತಿನ್ಬೇಕು ಅಂತ ಅನ್ಸಿದ್ದು. ಈ ಜಾಗದ ಕೆಲಸನೂ ಆಲ್ಮೋಸ್ಟ್ ಮುಗಿತಾ ಬಂತು. ಇನ್ನೊಂದು ಲೈನ್ ಮಾಡಿದ್ರೆ ಎಲ್ಲ ಕಂಪ್ಲೀಟ್ ಆಗಿ ಮುಗ್ದೋತು. ಈ ವ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತಾ ಇದ್ನಿ. ಎಲ್ರು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್.